ನೋಡಿ ಇದು ವಜ್ರಪ್ಪನವರ ಹಾರ್ಮೋನಿಯಂ ಸ್ನೇಹಿತರೆ, ಇದು ಹಳೇ ಕಾಲದ ಹಾರ್ಮೋನಿಯಂ ಅಂದ್ರೆ ಕೈಪೆಟ್ಟಿ ಅಂತಾರೆ ಇದನ್ನ. ಕೈಪೆಟ್ಟಿ. ಧನ್ಯನಾದೆ ಪರಮಾತ್ಮ, ಧನ್ಯನಾದೆ, ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು ತಂದೆ. ಅವರೇ ನಮ್ಮ ಸ್ವಾಮಿಯವರು. ಜೀವನದಾತನು ನೀ, ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ದವರು ನಾವು. ತಡವಿಲ್ಲ ತೆಗೆದುಕೋ ತಲೆ ಎಡೆಯ ತಾಯೇ. ಆ ಕಲ್ಲನ್ನ ತಂದು ಅದನ್ನು ಒಂದು ಶಿಲೆ ಮಾಡಿ ಇವತ್ತು ನಿಮ್ಮಂಥವರೆಲ್ಲ ಬಂದು ನನ್ನ ಪರಿಚಯ ಮಾಡೋಷ್ಟು ಮಾಡಿಕೊಟ್ಟೋಗಿದ್ದಾರೆ ಅಂದರೆ ಅವರು ನನ್ನ ಸ್ವಾಮಿ. ಜೀವನವೇ ಕಣ್ಣೀರ ಕಡಲಲೀಲೆ, ಜನನ ಮರಣಗಳೆರಡೆ ಬಾಳ ಸೂಲೆ. ಎಲ್ಲಿ ಮಾಡ್ಕೋತೀರ ವಜ್ರಪ್ಪನ ತೋರಿಸಿ? ಯಾಕೆಂದ್ರೆ ನಮಗೆ ಕಲಾವಿದರುಗಳು ಬಂದ್ರೆ 10 ಜನ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತು. ಬಂದವ್ರಿಗೆ ಊಟ ಇಲ್ಲದೆ ಹಂಗೆ ಕಳಿಸ್ತಾ ಇರಲಿಲ್ಲ ನಾನು. 10 ರಾತ್ರಿ ಎಲ್ಲ ನಿದ್ದೆಗೆಟ್ರು ಮುದ್ದೆ ಊಟ ಮಾಡೋರಿಗೆಲ್ಲ ಅಡುಗೆ ಮಾಡಿ ಊಟಕ್ಕೆ ಹಾಕಿ ಕಳಿಸ್ತಾ ಇದ್ದೆ. ಆ ಒಂದು ಪ್ರೀತಿಗೆ ಅವರು ನನಗೆ ಅದೇ ಹೇಳಿದ್ನಲ್ಲ, ನನ್ನ ಮಗ ಕಲ್ಲು ಕೊಡೋರು ಕಲ್ಲು ಕೊಟ್ಟರು, ಸಿಮೆಂಟ್ ಕೊಡೋರು ಸಿಮೆಂಟ್ ಕೊಟ್ಟರು, ಮತ್ತು ಮರಳು ಕೊಡೋರು ಮರಳು ಕೊಟ್ಟರು. ಇಲ್ಲಿ ಎಲ್ಲಿ ಮನೆಗಳೇ ಇರಲಿಲ್ಲ, ಸುತ್ತ ಮನೆ ಇರಲಿಲ್ಲ, ಕಾಡು ಇದು. ಹೌದಾ? 1972ರಲ್ಲಿ ವಜ್ರಪ್ಪ ಅವ್ರಿಗೆ ಕೊಟ್ರಂತೆ. 73, 74, 77, 78 ತನಕ ಅವರು ಅದ್ರದ್ದು ಬಗ್ಗೆ ಗಮನ ಹರಿಸಿಲ್ಲ ಅವರು. ಆಮೇಲೆ ಪಾಪ ಮಕ್ಕಳಿಗೋಸ್ಕರ ಇದನ್ನು ಮಾಡೋಣ ಅಂತೇಳಿ ನನ್ನ ಕೈ ಕೊಟ್ಟರೆ ಮತ್ತೆ ಇನ್ನು ಕಳ್ಕೊಂಡ್ಬಿಡ್ತೀನಿ ಬಿಟ್ಟರೆ ಹಿಂಗೆ ಇದಾಗೋಗ್ಬಿಡುತ್ತೆ ಅಂದಿದ್ದು. ತಕ್ಷಣ ಹೋಗಿದ್ದು ಚೀಟಿ ಕಟ್ಟಿದ್ದೆ 2, ರಾಜಮ್ಮ ಅಂತ, ಎದ್ಲೂರು ದಿಣ್ಣೆಯಲ್ಲಿ ಇದ್ದಿದ್ದು ನಾವು. ಇದು ರಾಜಾಜಿನಗರ ಭಾಷಮ್ ಸರ್ಕಲ್. ಎದ್ಲೂರು ದಿಣ್ಣೆ ಅಲ್ಲಿದ್ವಿ ನಾವು. 10 ವರ್ಷ ಇದ್ವಿ ಅಲ್ಲಿ. ಆಗ ಇದನ್ನು ಕಟ್ಟೋದಕ್ಕೆ ಕಷ್ಟ ಬಿದ್ದಿಂದ ಹಂಗೆ ಬಿಟ್ಟರೆ ಹೋಗುತ್ತೆ ಅಂತ ಆ ಚೀಟಿಗಳನ್ನ ಕೂಕೊಂಡು ಬಂದು ತಳಪಾಯ ಹಾಕ್ಸಿ 1 ವರ್ಷ ಬಿಟ್ಟೆ. ಕಾರಣ ಏನಪ್ಪ ಅಂದರೆ ಹಾವುಗಳು ಇಲ್ಲಿ ಯಾರೂ ಇರಲಿಲ್ಲ. ಈ ಸಾಬ್ರ ಮನೆಯವ್ರಿಗೆ ಗುಡಿಸ್ಲು ಕಟ್ಕೊಂಡಿದ್ರು. ಶನ್ಮಾತ್ಮ ದೇವಸ್ಥಾನದಲ್ಲೂ ಗುಡಿಸ್ಲು, ಮುಂದೆ ಉತ್ತ ಅಷ್ಟೇ ಇದ್ದಿದ್ದು. ಹಿಂದ್ಗಡೆ ಇಲ್ಲಿ ಬಸಪ್ಪ ಅವರು ಅಂತ ಒಬ್ಬರಿದ್ದಾರೆ, ಅವರು ಒಬ್ಬರಿದ್ದರು. ಲೈಟ್ಗಳು ಬೇರೆ ಇಲ್ಲ, ಫುಲ್ ಕತ್ಲು ಕಾಲ. ರಸ್ತೆಗೆ ವಜ್ರಪ್ಪ ರಸ್ತೆ ರಂಗಬಯಲು ಮಂದಿರ ಅಂತ ಇಡ್ತೀವಿ ಅಂತ ಹೇಳಿದ್ದಾರೆ. ಯಾವಾಗ ಇಡ್ತಾರೋ ಇಲ್ಲಿ ಸ್ವಲ್ಪ ಬೋರ್ಡ್ ಹಾಕ್ಬೇಕಾಗುತ್ತೆ. ಬನ್ನಿ ನಿಮ್ಮ ಯಜಮಾನ್ ರೂಮ್ ತೋರಿಸಿ. ಬನ್ನಿ. ನಿಮ್ದು ಅಂದ್ರೆ ದೊಡ್ಡ ಫೋಟೋ ಗಿಟ ಎಲ್ಲ ಹಾಕಿದ್ದೀರಾ? ಸಾಕು. ಓ, ನಿಮ್ಮ ಯಜಮಾನ್ ರೂಮು ಇಲ್ಲಿ ಮಲ್ಕೊಂಬಿಡೋರು? ಇಲ್ಲಿ ಮಲ್ಕೊಂಬಿಡೋರು. ಓಕೆ. ಇದು ಅವ್ರದ್ದೇ ಹಾರ್ಮೋನಿಯಮ್ಮ? ಅವ್ರದ್ದೇ ಹಾರ್ಮೋನಿಯಂ. ಇನ್ನೊಂದು ಪೆಟ್ಟಿ ಒಂದಲ್ಲ 2, 3 ಇದೆ ಇವಾಗ ಸದ್ಯಕ್ಕೆ. ನೋಡಿ ಇದು ವಜ್ರಪ್ಪನವರ ಹಾರ್ಮೋನಿಯಂ ಸ್ನೇಹಿತರೆ, ಇದು ಹಳೇ ಕಾಲದ ಹಾರ್ಮೋನಿಯಂ. ಅಂದ್ರೆ ಕೈಪೆಟ್ಟಿ ಅಂತಾರೆ ಇದನ್ನ. ಕೈಪೆಟ್ಟಿ. ಇದಕ್ಕೆ ಕಾಲಲ್ಲಿ ತೊಳೆದು ಒತ್ತಿ ಇದು ಮಾಡೋ ಇದಿಲ್ಲ ಇದು. ಇದು ಕೈಯಲ್ಲಿ ಇದು ಮಾಡಿಕೊಂಡು ಪ್ರೆಸ್ ಮಾಡಿ ರಿಹರ್ಸಲ್ ತರ ಮಾಡಕ್ಕಾಗಲ್ಲ. ಶೋಗೆ ಲೆಗ್ ಹಾರ್ಮೋನಿಯಂ. ಲೆಗ್ ಹಾರ್ಮೋನಿಯಂ ಇದೆ ಅವ್ರದ್ದು, ವಜ್ರಪ್ಪನವ್ರದ್ದು. ಲೆಗ್ ಹಾರ್ಮೋನಿಯಂ BTS ಅವರು ನಾಟಕ ಕಲ್ತರು. BTS ಬಸ್ನವರೆಲ್ಲ ನಾಟಕ ಕಲ್ತು ಅದು ಆಫೀಸಲ್ಲಿ ಇಟ್ಟಿದ್ರು. ಇಟ್ಟಾಗ ಮಳೆ ಬಂದು ನೀರು ತುಂಬಿಕೊಂಡು ಮುಳುಗೋಗ್ಬಿಡ್ತು. ಅಯ್ಯೋ. ಆಮೇಲೆ ಎಲ್ಲ ಇವೆಲ್ಲ ಪಾಪ ಹಿಂಗಾಯ್ತು ಚಂದ್ರ, ಏನು ಮಾಡೋದು ಅಂದರು. ಹೋಗ್ಲಿ ಬಿಡು ಸ್ವಾಮಿ, ನಮ್ಗೆ ಎಷ್ಟು ದಿವಸ ಋಣ ಇದೆ ಅಷ್ಟೇ ಇರೋದು, ಇವಾಗೆಲ್ಲ ತೊಗೊಂಡು ಬಾ ರೆಡಿ ಮಾಡ್ಸೋಣ ಅಂದೆ. ಅದಕ್ಕೆ ಅಷ್ಟೇ ದುಡ್ಡಾಗುತ್ತೆ ಮತ್ತೆ ಇನ್ನು ಹೊಸದು ಮಾಡಿಸೋದಕ್ಕೆ, ಆಮೇಲೆ ಮಾಡ್ಸೋಣ ಬಿಡು ಅಂತ ಇನ್ನೊಂದು ಕೈಪೆಟ್ಟಿನೇ ಮಾಡಿಸ್ಕೊಂಡ್ವಿ. ಆಮೇಲೆ ಏನು ಬಾಡಿಗೆ ಸಿಗುತ್ತೆ, ಬಾಡಿಗೆ ಕೊಟ್ಟು ಬಾಡಿಗೆ ತಂದರೆ ಆಯಿತು ಅಂತ ಹೇಳ್ಬಿಟ್ಟು ಒಂದೆರಡು ಇಟ್ಕೊಂಡ್ವಿ. ಮಿಕ್ಕಿದ್ದು ಯಜಮಾನ್ರ ರೂಮು. ಇವ್ರು ಅವರೇ ನಮ್ಮ ಸ್ವಾಮಿಯವರು. ನಾನು ಸ್ವಾಮಿ ಸ್ವಾಮಿ ಅಂತ ಯಾಕೆ ಹೇಳ್ತಿದ್ದೆ ಅಂದರೆ ನನಗೆ ದೇವರು. ಹೌದಾ? ದೇವರು. ನನ್ನ ತಮ್ಮನ ಕೆಲಸ ಕೊಡಿಸಿದ್ರು, ನನ್ನ ತಂಗಿ ಮದುವೆಗೆ ಬೆನಿಫಿಟ್ ಹಾಕಿಸ್ಕೊಟ್ರು, ನಮ್ಮ ಅಕ್ಕ ತಂಗಿರನ್ನ ಸಾಕೋದಕ್ಕೆ ಹೆಲ್ಪ್ ಮಾಡಿದ್ರು. ತುಂಬ ನಾವು ಬಡತನದಲ್ಲಿದ್ದವರು, ತಿನ್ನೋದಕ್ಕೆ ಅನ್ನ ಇಲ್ಲದೆ ಇದ್ದವರು ನಾವು. ಆವಾಗ ಅದೇ ಶಾಂತಿನಿಧಿಯವರು ಪರಿಚಯ ಮಾಡಿಕೊಟ್ಮೇಲೆ ನಮ್ಮನ್ನು ಈ ಮಟ್ಟಕ್ಕೆ ತಂದು, ಮೊದಲೆಲ್ಲ ನಾವು ಹೆಂಗೋ ಆಡ್ತಾಯಿದ್ದೆ, ಏನೋ ಮಾಡ್ತಾಯಿದ್ದೆ. ಹಂಗೆ ಆಡಬಾರ್ದು ಚಂದ್ರ, ಅದು ರಾಗ ಕೆಟ್ಟೋಗ್ಬಿಡ್ತದೆ, ಇಷ್ಟೇ ರಾಗದಲ್ಲಿ ಆಡಬೇಕು ಅಂತ ಆಡಿಸಿ ನನ್ನನ್ನು ಇವತ್ತು ಕಾಡು ಕಲ್ಲಿನ ಬೊಂಬೆ ನೀ ಮಹಾಕಾಳಿಯೇ, ತಡವಿಲ್ಲ ತೆಗೆದುಕೋ ತಲೆ ಎಡೆಯ ತಾಯೇ,
ತಲೆ ಎಡೆಯ ತಾಯೇ ತಲೆ ಎಡೆಯ ತಾಯೇ. ಯಾಕೆ ಇದು ಹೇಳಿದೆ ಅಂದರೆ, ಕಾಡಿನ ಕಲ್ಲು ನಾನು. ಕಾಡಲ್ಲಿ ಒಂದು ಕಲ್ಲಿರುತ್ತಲ್ಲ, ಆ ಕಲ್ಲನ್ನು ತಂದು ಅದನ್ನು ಒಂದು ಶಿಲೆ ಮಾಡಿ ಇವತ್ತು ನಿಮ್ಮಂಥವರೆಲ್ಲ ಬಂದು ನನ್ನ ಪರಿಚಯ ಮಾಡೋಷ್ಟು ಮಾಡಿಕೊಟ್ಟು ಹೋಗಿದ್ದಾರೆ ಅಂದರೆ ಅವರು ನನ್ನ ಸ್ವಾಮಿ ಮಂಜುನಾಥ. ಅವರೆಲ್ಲ ಇದ್ದರೂ ಚೆನ್ನಾಗಿರ್ಬೇಕು. ಈಗ ಮೊಮ್ಮಗನ ರೂಪದಲ್ಲಿ ಬಂದಿದ್ದಾರೆ ಅಂತ ಕಾಣುತ್ತೆ, ಅದು ಅಂತಿದೆ, ಚಂದ್ರ ಅಂತಿದೆ. ಅವರಮ್ಮ ಹೇಳ್ಕೊಡ್ತಾರೆ ಅಂತ ಕಾಣುತ್ತೆ ರಾಜೇಶ್ವರಿ, ಚಂದ್ರ ಅಂತಿದೆ, ಒಂಥರ ಆರ್ಭಟ ಮಾಡುತ್ತೆ. ನಾನು ಜಗದ ಜೀವನದ ತನು ನೀ ಅಂತ ಆಡಿದ್ರೆ ನಾನು ಮಲ್ಕೊಳ್ತೀನಿ ಇಲ್ಲೇ ಅಂತ ತೊಡೆ ಮೇಲೆ ಮಲ್ಕೊಂಡು ಅದನ್ನು ಕಲ್ತ್ಕೊಂಡ್ಬಿಟ್ಟಿದೆ. ಜಗದ ಆಡಜ್ಜಿ ಅಂತ ಅದನ್ನು ಕೇಳ್ತಾ ಇದ್ದೆ ಯಾವಾಗಲೂ. ಅದಕ್ಕೆ ಹೇಳೋದು ಅವಾಗ, ನಿಮ್ಮ ತಾತನ ಅಡ್ಕಣವದು, ನೀನು ಕಲ್ತ್ಕೋ, ಎಲ್ಲಾದರೂ ಆಡುವಂತೆ ಅಂತ ಹೇಳ್ತಾ ಇದ್ದೀನಿ. ಕಲಾವಿದ್ರ ಆಗೋ ಯೋಗ ಇದ್ದರೆ ಮಕ್ಕಳು ಆಗಲಿ. ಅದಕ್ಕೆ ಮೊಮ್ಮಗಳನ್ನ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸಿದ್ದೀನಿ. ಈ ಹುಡುಗನ್ನು ಏನೋ ಮಾಡಿ ಕಲಾವಿದ್ರು ಆಗೋದಿದ್ರೆ ಅಷ್ಟರ ತನಕ ನಾನಿದ್ದರೆ ಮಾಡೋದು, ಇಲ್ಲದೇ ಇದ್ದರೆ ಅವರ ತಂದೆಗೆ ಹೇಳಿದ್ದೀನಿ, ಒಳ್ಳೆ ಕಲಾವಿದ ಆಗ್ತಾನೆ, ಕಲಾವಿದರು ಮಕ್ಕಳು ಕಲಾವಿದರೆ ಆಗ್ಲಪ್ಪ, ನೀವು ಹೆಂಗೆ ಒಳ್ಳೆ ಬುದ್ಧಿಯನ್ನು ಇಟ್ಕೊಂಡು ಹೇಳಿದ್ರಲ್ಲ, ಒಳ್ಳೆ ಮಕ್ಕಳು ನಡೆದಿದ್ದೀರ ಅಂತ, ನನ್ನ ಜನ್ಮ ಸಾರ್ಥಕ ಅಲ್ವೇ ಅಂತ ಮಕ್ಕಳಾಗಲಿ ಕಣಪ್ಪ, ನಿಮಗೆ ಚೆನ್ನಾಗಿ ಬುದ್ಧಿ ಕಲ್ಸ್ಕೊಂಡು ಇಟ್ಕೊಳ್ರಿ. ಆಮೇಲೆ ಇದು ಸ್ಟೋರ್ ರೂಮ್ ಅಂತ, ಏನಾದರೂ ಅಕ್ಕಿ ಮೂಟೆ ರಾಗಿ ಮೂಟೆ ಇದು ಎಲ್ಲ ಬಂದರೆ ಅವಾಗೆಲ್ಲ ಒಂದು ಜಮಾದಲ್ಲಿ ಬರೋವು ಅವನ್ನೆಲ್ಲ ಇಲ್ಲಿ ತುಂಬ್ಕೊತಾ ಇದ್ವಿ. ಈಗ ಕಾಲ ಹೋಯ್ತು, ಈಗ ಇಲ್ಲಿ ತುಂಬ್ಕೊತಾ ಇದ್ವಿ. ಇದು ಇವಾಗ ಸದ್ಯಕ್ಕೆ ವಿನಯ್ ರೂಮ್. ಇದು ವಿನಯ್ಗೆ ಬಿಟ್ಕೊಟ್ಬಿಟ್ಟಿದ್ದೀನಿ. ಅವರು ರೂಮಲ್ಲಿ ಇರ್ತಾರೆ. ಯಾವ್ದವ ಇವರು ರಾಜೇಶ್ವರಿ ಅಂತ ನವೀನ್ ಇದಾರಲ್ಲ, ನವೀನ್ ವಜ್ರಪ್ಪ ಅಂದರೆ ವಜ್ರಪ್ಪನವ್ರ ಮಗ, ಅವರ ಪತ್ನಿ. ನಾನು ನವೀನು ರಾಜೇಶ್ವರಿ ಇಬ್ಬರು NSD ಇಲ್ಲಿ ಸ್ಟೂಡೆಂಟ್ಸ್ ಆಗಿದ್ರು, ಅವರಿಬ್ಬರು ಗೆಳೆಯ ನಾನು ಆಗಿದ್ದೆ ಅನ್ನೋದು ನನ್ನ ಭಾಳ ಹೆಮ್ಮೆ ವಿಚಾರ. ಇದು ಅಲ್ಲ, ಇದು ಈ ತರನು ಫ್ರೀ ಟೈಮಲ್ಲಿ ಇದೆಲ್ಲ ವರ್ಕ್ ಮಾಡಿದ್ದು ಅಮ್ಮನೇ. ಈ ತರ ತುಂಬಾ ಇದಾವೆ ಅಮ್ಮ ಮಾಡಿದ್ದು ಕೈಯಿಂದ. ಹೌದು, ಗಣೇಶ ನಾಟ್ಯಗಳ ಮಾಡ್ಬಿಟ್ಟು ಇದು ಮಾಡ್ತಿದ್ರು ಅವರು. ಹೌದಾ? ಶೀಟ್ ಎಲ್ಲ ತುಂಬಾ ಇದೆ. ಟೈಮ್ ಯಾವಾಗ ಸಿಗೋದು ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ 5 ತಿಂಗಳೇ ನಮಗೆ ನಾಟಕಗಳು. ನಮ್ಮ ರೈತರ ಅವರು ದುಡಿಮೆ ಮಾಡಿ ಅದೆಲ್ಲ ಮಾಡಿ ನಮಗೆಲ್ಲ ಸಾಕಿ ಸಲ್ವಿ ಅವ್ರು ಮತ್ತೆ ಪಾಪ ವ್ಯವಸಾಯ ಮಾಡೋದಕ್ಕೆ ಹೋಗ್ಬಿಡೋರು. ಅವ್ರ ಕತೆ ಮುಗೀತು. ಮಳೆ ಬರ್ತಿದ್ದಂಗೆ ನಮಗಿನ್ನೇನು ಕೆಲಸ, ನಮ್ಮನ್ನು ಯಾರು ಕರೀತಾ ಇರಲಿಲ್ವಲ್ಲ, ಆವಾಗ ಬೇಜಾರಾಗಿರೋದು. ಆವಾಗ ಏನು ಮಾಡೋದು, ಮಹಿಳಾ ಸಮಾಜ ಮಾಡೋದು, ಬಳೆ ಅಂಗಡಿ ಇಟ್ಟಿದ್ದೆ ಅದನ್ನು ನೋಡ್ಕೊಳ್ಳೋದು. ಆಮೇಲೆ ನೋಡಿ ಈ ಥರ ಕೆಲಸಗಳೆಲ್ಲ ಮಾಡೋದು. ಯಾಕೆಂದರೆ ಹೆಣ್ಮಕ್ಳು ಯಾವಾಗಲೂ ಕೂತ್ಕೊಂಡು ದರಿದ್ರದವ್ರು ಆಗಬಾರ್ದು. ಯಾವುದಾದ್ರೂ ಮಾಡ್ತೀವಿ, ಹೆಂಗಾದರೂ ನಾವು ಮುಂದುವರಿತೀವಿ, ನಾವೇನಾದರೂ ಮಾಡಬೇಕು ಅಂದರೆ ಒಳ್ಳೆಯದೇ ಮಾಡ್ಕೊಂಡು ಬರಬೇಕು. ಒಳ್ಳೇದು ಮಾಡಿದಾಗ ಒಳ್ಳೆಯದೇ ಹಾಕ್ಕೊಂಡು ಹೋಗ್ತಾ ಇರತ್ತೆ ಅಲ್ವರ. ಸುಮ್ಮನೆ ಕೂರಂಗಿಲ್ಲ. ಈಗಲೂ ಸುಮ್ಮನೆ ಕೂತ್ಕೊಳ್ಳಲ್ಲ. ಬೆಳಗ್ಗೆ ಎದ್ದು ಭಾಗ ಸರಿಸಿ ರಂಗೋಲಿ ಬಿಡ್ತಿದ್ರು. ಅವರೆಲ್ಲ ಅಂತಾರೆ, ಯಾಕಮ್ಮ ಚಳಿಲಿ ಬಂದಿದ್ದೀರ ಅಂತ. ನಮ್ಗೆ ಇಲ್ಲ, ಹಂಗಾಗಲ್ವೇ, ಅದು ರೂಢಿ ಮಾಡ್ಕೊಂಡ್ಬಿಟ್ಟಿದ್ವಿ ಅವತ್ತಿಂದನು. ಕೆಲಸ ಇಲ್ಲ, ಆರಾಮಾಗಿ ಕೂತು ಇಲ್ಲ ಇಲ್ಲ, ಅದು ನನ್ನ ಇದರಲ್ಲೇ ಬರಲಿಲ್ಲ. ಇವಾಗಲೂ ಯಾವ್ದಾದ್ರು ಅಜ್ಜಿ ಪತ್ರ ಕೊಟ್ಟರೆ ಮಾಡ್ತೀನಿ ಹೇಳೋ ಅಂತೀನಿ ನನ್ನ ಮಗನಿಗೆ. ಅಮ್ಮ ಅವನು ಆಯ್ತಮ್ಮ ಕೊಡೋಣ, ಯಾವ್ದಾದ್ರು ಇದ್ರೆ. ರಿಟೈರ್ಡ್ ಏನಿಲ್ಲ, ಕುಂತಿ ಮಾಡ್ತೀನಿ ಅಂದರೆ ಹಳ್ಳಿಗಳ ಕಡೆ ಎಲ್ಲ ಹೋಗಿ ಮಾಡೋಷ್ಟು. ಅದೊಂದು ಹಾಡಿದೆ, ಕಂದ ಬಾರ ನಿನ್ನ ತಾಯಿ ನಾನೇನಯ್ಯ, ಈ ಜೀವ ನಿನ್ನದೇನಯ್ಯ. ಈ ಹಾಡು ಒಂದಕ್ಕೆ ಕರ್ಕೊಂಡು ಹೋಗೋರು ಕುಂತಿ ಪತ್ರಕ್ಕೆ ನನಗೆ. ಅದು ಎಳೆಯಂಗೆ ಮಾಡಿದವ್ರು ನನ್ನ ದೇವರು, ನಮ್ಮ ಸ್ವಾಮಿಯವರು. ಅದು ನಾವೆಲ್ಲ ಜೊಲೆಸೋದನ ಭರತ ಹಂಗಾಡ್ತಾ ಇದ್ದಿದ್ದು. ಹಂಗಲ್ಲ ಕಣೆ, ಜೊಲೆಸೋದನ ಭರತ ಅಲ್ಲ, ಅದು ಕ್ಲೀನಾಗಿ ಹಾಡು, ಜನಗಳು ಕೇಳಿಸ್ಕೊಂಡ್ರು ಅದಕ್ಕೊಂದು ಇದಿದೆ. ಜ್ವಲಿಸುವುದನ ಭರತ
ನಿತಾಂತ ಕಲುಷಿತ ಮನದ ವ್ಯಾಕುಲ ಭಾವ. ಆ ಭಾವ ತುಂಬೆ ಆವಾಗ ಇದಾಗುತ್ತೆ ಅಂತ ಹಿಂಗೆಲ್ಲ ಹೇಳ್ಕೊಟ್ಟು ಎಲ್ಲಿಗಾದರೂ ಹೋಗಲಿ ಅಮ್ಮ ಒಂದು ಹಾಡು ಹೇಳಿ ಅಮ್ಮ, ಕಲಾಕ್ಷೇತ್ರಕ್ಕೆ ಏನಾದರೂ ನಂಗೆ ಸನ್ಮಾನ ಇಡ್ತಾರೆ ಆವಾಗ ಹೋದರೆ ಅಮ್ಮ ಒಂದು ಹಾಡು ಹೇಳಿ ಅಮ್ಮ. ಅಯ್ಯಪ್ಪ ಗಂಟ್ಲು ಕಟ್ಕೊಬಿಟ್ಟಿದೆ, ಒಂದು ವಯಸ್ಸಾಯಿತು ಮರ್ತು ಬಿಡ್ತೀನಲ್ಲಪ್ಪ, ಮರ್ತರು ಪರಲ್ಲ ಒಂದೇ ಹಾಡಿಯಮ್ಮ. ಜೀವನವೇ ಕಣ್ಣೀರ ಕಡಲಲೀಲೆ, ಜನನ ಮರಣಗಳೆರಡೆ ಬಾಳ ಸೂಲೆ, ಕಳೆದ ನಿನ್ನೆಗಳೆಲ್ಲ ಮುಡಿದೆಸೆದ ಪೂಮಾಲೆ, ಬರುವ ನಾಳೆಲ್ಲ ಕಾರಂಜಿ ಮಣಿಮಾಲೆ, ನಿತ್ಯ ನೂತನ ಮಧುರ ಸುಖ ಸ್ವಪ್ನಲೀಲೆ, ಜೀವನವೇ ಕಣ್ಣೀರ ಕಡಲ ಲೀಲೆ, ಜೀವನ ವೀಣಾ ಆಶಾ ಗಾನ, ಜೀವನ ವೀಣಾ ಆಶಾ ಗಾನ, ನಿನ್ನ ಸಮಾಗಮ ಸಂಗಮಧಾಮ, ನಿನ್ನ ಸಮಾಗಮ ಸಂಗಮಧಾಮ, ಜಪತಪ ಧ್ಯಾನ ಮಧುರ ವಿತಾನ, ಜಪತಪ ಧ್ಯಾನ ಮಧುರ ವಿತಾನ, ರಾಮ ಮಂತ್ರ ಸುಧಾರಸ ಪಾನ, ರಾಮ ಮಂತ್ರ ಸುಧಾರಸ ಪಾನ, ರಘುವರ ಶ್ರೀರಾಮ ರಾಮ, ರಘುವರ ಶ್ರೀರಾಮ ರಾಮ, ರಘುವರ ಶ್ರೀರಾಮ ರಾಮ, ರಾಮ ರಾಮ ನನ್ನ ರಾಮ ಹೇಳ್ಕೊಟ್ಟಾಡಿದ್ರು, ನನ್ನ ದೇವರು ನನ್ನ ಸ್ವಾಮಿ ಈ ಹಾಡನ್ನು ಈ ಥರ ಕೂರಿಸಿದರು, ಬೇರೆ ಬೇರೆ ಥರ ಹಾಡ್ತಾಯಿದ್ರು ನಾವು. 68ರಲ್ಲಿ 68ರಲ್ಲಿ ಹಿಂಗೆ ಆಡ್ತಿರೋದು. ಬನ್ನಿ. ನಮೋ ನಮೋ ವಿಘ್ನರಾಜ, ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ, ಶಿವ ಶಂಭು ಪುತ್ರ ನಿಕಾವ, ಸುರಮುನಿ ವಂದಿತ ದೇವ ಪರಭಕ್ತ ಜನಾವನ ಭಾವ, ಶಿವ ಶಂಭು ಪುತ್ರ ನಿಕಾವ, ಆದಿ ಪೂಜಿತಂ ಅಮರ ವಂದಿತಂ, ಆದಿ ಪೂಜಿತಂ ಅಮರ ವಂದಿತಂ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ, ಓಂ ನಮೋ ನಮೋ ವಿಘ್ನರಾಜ. ಇದು ನಾಟಕದ ಪ್ರಾರಂಭದ
ಪ್ರಾರಂಭ ಪದ್ಯ ಇದು. ಎಲ್ಲ ನಾಟಕಗಳಿಗೂ ಇದೇ ಆಡೋದು. ಅದೇ ಅರ್ಧ ಜನ ರಾಮಂದು ಆಡ್ತಾರೆ, ಅದು ಬೇರೆಯವರು ಮಾಸ್ಟ್ರುಗಳು ಆಡ್ಕೊತಾರೆ. ನಮ್ಮ ಸ್ವಾಮಿಯವರು ಇದು ಕಲ್ತಿರೋರು ಮಾಸ್ಟ್ರುಗಳು, ಆಮೇಲೆ ಅದ್ರ ಬಗ್ಗೆ ಗೊತ್ತಿರೋರೆಲ್ಲ ಸಾಮಾನ್ಯವಾಗಿ ನಮೋ ನಮೋ ವಿಘ್ನರಾಜನೇ ಆಡ್ತಾರೆ. ಪೌರಾಣಿಕ ನಾಟಕದ ಮೊದಲ ಹಾಡು ಸಾಮಾನ್ಯವಾಗಿ ಇದೇ ಆಗಿರುತ್ತೆ. ಹೌದು, ಇದು ಪ್ರಚಂಡ ರಾವಣ ನಾಟಕದ ಒಂದು ಹಾಡಿದು. ಇದು ಆ್ಯಕ್ಚುಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು ಏನಿದ್ರು, ಕಣಗಾಲ್ ಪುಟ್ಟಣ್ಣವರ ಅಣ್ಣವರು, ಅವರು ರಚನೆ ಮಾಡಿದಂಥ ನಾಟಕ ಮತ್ತು ಸಾಹಿತ್ಯ. ಅದಕ್ಕೆ ನಮ್ಮ ತಂದೆಯವರೇ ರಾಗ ಸಂಯೋಜನೆ ಮಾಡಿದ ಹಾಡುಗಳೆಲ್ಲವೂ ಕೂಡ ಪ್ರಚಂಡ ರಾವಣ ನಾಟಕದ್ದು. ಸೊ ಆ ನಾಟಕದಲ್ಲಿ ರಾವಣ ಕಪಟ ಸನ್ಯಾಸಿಯಾಗಿ ಸೀತೆಯನ್ನು ಕರ್ಕೊಂಡು ಬರಕ್ಕೆ ಹೋಗ್ತಾನೆ. ಅವತ್ತು ಶರನ್ನವರಾತ್ರಿ. ಸೊ ಅಲ್ಲಿ ಪೂಜೆ ನಡೀತಿರುತ್ತೆ ಅರಮನೆಯಲ್ಲಿ. ಎಷ್ಟೊತ್ತಾದರೂ ರಾವಣನ ಕಾಯ್ತಾರೆ, ಬರಲ್ಲ. ಇನ್ನೇನು ರಾವಣ ಬರಬೇಕು ಅಷ್ಟೊತ್ತರೂ ಏನು ಮಾಡ್ಬೇಕಂದ್ರೆ ಮಂಡೋದರಿ ಇವರು ಅವರ ಕುಟುಂಬದವರೆಲ್ಲ ಇರ್ತಾರೆ, ವಿಭೀಷಣ ಕುಂಭಕರ್ಣ ಎಲ್ಲ ದೇವಿಯನ್ನು ಕುರಿತು ಹಾಡಾಡೋಕ್ಕೆ ಶುರು ಮಾಡ್ತಾರೆ. ಆಗ ಬರುವಂಥ ಒಂದು ಹಾಡು ಜಯತ್ವಂ ದೇವಿ ಜಗದಂಬೆ ಜಗದಂಬೆ ಜಗದಾನಂದರೂಪಿಣಿ ಅನಂತರೂಪಿಣಿ ಜಯನುಂಗಿ ಮಹಾಕಾಳಿ ಜಯತ್ವಂ ದೇವಿ ಜಗದಂಬೆ ಜಗದಾಂಬೆ ಜಯ ಜಯ ಭೈರವಿ ಜೈ ಭುವನೇಶ್ವರಿ ಜಯ ಜಯ ಭಾರವಿ ಜೈ ಗೌರಿ ಜಯ ಜಯ ಭೈರವಿ ಜೈ ಭುವನೇಶ್ವರಿ ಜಯ ಜಯ ಭಾರ್ಗವಿ ಜೈ ಗೌರಿ ಜಯ ಶಂಕರಿ ಜಗದೀಶ್ವರಿ ಜಯ ಶಂಕರಿ ಜಗದೀಶ್ವರಿ ಜಗದಾನಂದ ವಿಹಾರಿ ಜಗದಾನಂದ ವಿಹಾರಿ ಪತಿತ ಪಾವನೆ ಪ್ರಪಂಚ ಜನನಿ ಪತಿತ ಪಾವನೆ ಪ್ರಪಂಚ ಜನನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಪಶುಪತಿ ಲೀಲಾ ಪ್ರೇಮ ವಿಲಾಸಿನಿ ಶರಣಂ ಶರಣಂ ಜಯ ಶರ್ವಾಣಿ ಶರಣಂ ಶರಣಂ ಶಿವ ಶರ್ವಾಣಿ ಅಭಯಂ ದೇವಿ ಭವಾನಿ ಅಭಯಂ ದೇವಿ ಭವಾನಿ ಅಭಯಂ ದೇವಿ ಭವಾನಿ. ಇವಾಗ ಕೃಷ್ಣ ಸಂಧಾನ ಹಾಡು, ಇದನ್ನ ಹಾಡು ಹಾಡ್ತೀನಿ. ಏನು ಸಂಭಾಷಣೆ? ಅದು ಕೃಷ್ಣ ದ್ರೌಪದಿಯಲ್ಲಿ ಅದು ಘನಶ್ಯಾಮ ಹಾಡೋದನ್ನಲ್ಲ, ಆ ಹಾಡು ಮುಗಿದ್ಮೇಲೆ ದುರ್ಯೋಧನನ ಆಸ್ಥಾನಕ್ಕೆ ಹೋಗ್ತಾ ಇರ್ತಾನೆ. ಹೋಗುವಾಗ ಪರಮಾತ್ಮ ಇವನೇನು ಮಾಡ್ತಾನೆ, ವಿದುರ ಆ ಸ್ವಾಮಿಯಲ್ಲಿ ನೆನೆದು ದಿನ ಒಂದು ಗ್ಲಾಸ್ ಹಾಲನ್ನು ನೈವೇದ್ಯ ಮಾಡಿ ಆ ಸ್ವಾಮಿ ಕೃಷ್ಣನ ನೆನೀತಾ ಇರ್ತಾನೆ. ಆಗ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ನಿಶೇಷವಾಗಿ ಇರುವ ತನಕ ಅದು ಯಾವ ರೀತಿಯಲ್ಲಿಯೂ ತೀರಲಾರದು. ಆದ್ದರಿಂದ ನೀನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನನ ಸ್ಥಾನಕ್ಕೆ ಬರುತ್ತಿರುವೆ. ದೀನನಾದ ನನ್ನನ್ನು ಒಮ್ಮೆ ನೋಡಿ ಮಾತನಾಡಿ ಆಶೀರ್ವದಿಸಿ ಹೋಗು ಪರಮಾತ್ಮ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕುತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕುತರ ಮೊರೆಯಾಲಿಸಿ ಶೌರಿ. ಮೊರೆ ಕೇಳಿ ನೀ ಬಾರೆಯ. ರುಕ್ಮಿಣಿ ಲೋಲ ವಾರಿಜಮಾಲ, ರುಕ್ಮಿಣಿ ಲೋಲ ವಾರಿಜಮಾಲ, ವರಗುಣಶೀಲ
ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ ಕೃಷ್ಣ ಆ ಬಣ್ಣಿಸಲಹುದೇ ನಿನ್ನಯ ಲೀಲಾ ಬಣ್ಣಿಸಲಹುದೇ ನಿನ್ನಯ ಲೀಲಾ ನೀರಜಲೋಚನ ದರ್ಶನ ತಾರಯ್ಯ ನೀರಜಲೋಚನ ದರ್ಶನ ತಾರಯ್ಯ ಮೊರೆ ಕೇಳಿ ನೀ ಬಾರಯ್ಯ ಮುರಾರಿ ಭಕುತರ ಮೊರೆ ಆಲಿಸಿ ಶೌರಿ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಎನ್ನ ಮೊರೆ ಕೇಳಿ ನೀ ಬಾರಯ್ಯ ಕೃಷ್ಣ ಆ ಆ ಈ ಹಾಡು ಹಾಡಿದ ತಕ್ಷಣ ಪರಮಾತ್ಮ ಪ್ರತ್ಯಕ್ಷ ಆಗ್ತಾನೆ ಬರ್ತಾರೆ ಅವ್ರ ಮನೆಗೆ ಹೋಗೋರು ಈ ಹಾಡು ಕೇಳಿಸಿ ಓ ನನಗೋಸ್ಕರ ಇದರ ಕಾಯ್ತಾ ಇದ್ದಾರೆ ಅಂತ ಬರ್ತಾರೆ ಬಂದ ತಕ್ಷಣವೇ ಜಗನ್ ಕೃಷ್ಣ ಪ್ರತ್ಯಕ್ಷ ಆಗ್ತಿದ್ದಾಗೇನೆ ಧನ್ಯನಾದೆ ಪರಮಾತ್ಮ ಧನ್ಯನಾದೆ ನನ್ನ ಜನ್ಮ ಇಂದಿಗೆ ಸಾರ್ಥಕವಾಯಿತು ತಂದೆ ಜಗದ ಜೀವನದಾತನು ನೀ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವೆ ಮೋಹನ ರೂಪ ದೇವಾ ಜಗದ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ನಿಗಮ ಗೋಚರನೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವಣಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವಂದ್ಯ ನೀ ಪರಿಪಾಲಿಸು ಭವರೋಗ ವಂದ್ಯ ನೀ ಪರಿಪಾಲಿಸೆ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವೆ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀ ಜಗದ ಜೀವನ ದಾತನು ನೀ ಇದು ನಾನು ಹಾಡ್ತಾ ಇರೋ ಹಾಡು ಬಬ್ರುವಾಹನ ನಾಟಕದ್ದು. ಬಬ್ರುವಾಹನದಲ್ಲಿ ಪ್ರಮಿಳೆಯ ಹಾಡು. ಯಾವಾಗ ಇವನು ಕೃಷ್ಣ ಪರಮಾತ್ಮ ಬಂದು ಅವರು ಇಬ್ಬರು ಯುದ್ಧಕ್ಕೆ ನಿಲ್ತಾರೆ, ಪ್ರಮಿಳೆನು ಮತ್ತು ಅರ್ಜುನ ಇಬ್ಬರು ಯುದ್ಧಕ್ಕೆ ನಿಂತಾಗ ಓಹೋ ಹಿಂಗೆ ಬಿಟ್ಟರೆ
ಪ್ರಮಿಳೆ ಅರ್ಜುನನ್ನ ಸೋಲಿಸ್ಬಿಡ್ತಾಳೆ ಅಂತ ಕೃಷ್ಣ ಬಂದು ಒಂದು ಬಾಣ ಬಿಡ್ತಾನೆ. ಪ್ರದ್ಯುಮ್ನಗೆ ಹೇಳಿ ಕೃಷ್ಣ ಒಂದು ಬಾಣ ಕೊಟ್ಟು ಕಳಿಸಿ ಅದನ್ನು ಬಿಡ್ತಾನೆ. ಬಿಟ್ಟ ತಕ್ಷಣ ಇವಳು ಬಿಲ್ಲು ಬಾಣ ಹಿಡ್ಕೊಂಡು ಇದು ಮಾಡ್ತಾ ಇರ್ತಾಳಲ್ಲ, ಯುದ್ಧ ಮಾಡೋದಕ್ಕೆ ಪ್ರಾರಂಭ ಮಾಡ್ತಿರ್ತಾಳೆ. ಆವಾಗ ಈ ಮನ್ಮಥ ಬಿಟ್ಟು ಬಾಣಕ್ಕೆ ಅದನ್ನು ಬಿಲ್ಲು ಬಾಣ ಎಲ್ಲ ಕೆಳಗೆ ಬಿಟ್ಬಿಟ್ಟು ಇದೇಕೋ ಸುಮಶರನ ಮೃದುಹಾಸ ಅರಿಯೇನ ಸರಸಮಯ ಮಂದಹಾಸ ಇದೇಕೋ ಸುಮಶರನ ಮೃದುಹಾಸ ಅರಿಯೇನ ಸರಸಮಯ ಮಂದಹಾಸ ಐದೇಕೋ ಸುಮಶರನ ಮೃದುಹಾಸ ಅರಿಯೇನ ಸರಸಮಯ ಮಂದಹಾಸ ಇದೇಕೋ ಪ್ರಸನ್ನವದನ ಪ್ರಣಯ ದೇವನ ಭ್ರಮಿಸಲಿ ದಿನ ಪರವಶ ದಿನ ಪ್ರಸನ್ನವದನ ಪ್ರಣಯ ದೇವನ ಭ್ರಮಿಸಲಿ ದಿನ ಪರವಶ ದಿನ ಅರಿಯದ ವೇದನ ಆಕ್ರಮಿಸಿ ದಿನ ಅರಿಯದ ವೇದನ ಆಕ್ರಮಿಸಿ ದಿನ ಹೃದಯ ವೀಣೆ ಒಡನಾಡಿ ಪಾಡಿ ಹೃದಯ ವೀಣೆ ಒಡನಾಡಿ ಪಾಡಿ ಇದೇಕೋ ಸುಮಶರನ ಮೃದುಹಾಸ ಹರಿಯೇನ ಸರಸಮಯ ಮಂದಹಾಸ ಇದೇಕೋ ಬಹಳ ವಿಶೇಷವಾದ ವಿಶೇಷವಾದ ಯುದ್ಧದಲ್ಲಿ ನಮ್ಮ ತಂದೆಯವರು ಮತ್ತೆ ಈ ರಾಗ ಇದೆಯಲ್ಲ ಭಾಳ ವಿಶೇಷವಾಗಿ ಇದನ್ನು ಕಂಪೋಸ್ ಮಾಡಿದ್ದಾರೆ. ಅಂದರೆ ಆ ಸೀಕ್ವೆನ್ಸ್ಗೆ ಭಾಳ ವಿಶೇಷವಾಗಿ ಆ ರೊಮ್ಯಾಂಟಿಕ್ ಸಾಂಗ್ ಇದೇಕೋ ಸುಮಶರನ ಮೃದುಹಾಸ ಅರಿಯೇನ ಸರಸಮಯ ಮಂದಹಾಸ. ನೋಡಿ, ಇದರಲ್ಲಿ ಭಾವ ಅಭಿನಯ ಎರಡು ಮಿಕ್ಸ್ ಮಾಡೋಕ್ಕೆ ಮತ್ತು ಆ ರಾಗ ಮತ್ತು ಆ ಸಾಹಿತ್ಯ ಎಲ್ಲವೂ ಬ್ಲೆಂಡ್ ಆಗೋಕ್ಕೆ ಮತ್ತು ಆ ದೃಶ್ಯದಲ್ಲಿ ಅದೊಂದು ವಿಶೇಷತೆ. ಅದು ಈ ರಾಗ ಭಾಳ ವಿಶೇಷವಾಗಿ ನಮ್ಮ ತಂದೆಯವರು ಕಂಪೋಸ್ ಮಾಡಿರೋಂಥ ಒಂದು ಹಾಡಿದು. ಅಂದರೆ ರೊಮ್ಯಾಂಟಿಕ್ ಪ್ಲೇಸ್ಗಳಲ್ಲಿ ಆ ಹಾಡುಗಳನ್ನು ಕಂಪೋಸ್ ಮಾಡೋದು ಮತ್ತು ಆ ರಾಗಗಳು ತರೋದು ಇದೆಯಲ್ಲ, ಅದು ಭಾಳ ವಿಶೇಷವಾದ ಒಂದು ಎಕ್ಸ್ಪೆರಿಮೆಂಟು ನಮ್ಮ ತಂದೆಯವ್ರದ್ದೇ. ಸಾಹಿತ್ಯ ಆಮೇಲೆ ಕಂಪೋಸಿಷನ್ ಸಂಯೋಜನೆ. ನಮ್ಮ ತಂದೆಯವ್ರದ್ದು ಇನ್ನೊಂದು ವಿಶೇಷ ಏನಂದರೆ ಸಂದರ್ಭಕ್ಕೆ ತಕ್ಕಂಗೆ ರಾಗಗಳನ್ನ ಬಳಸೋದು. ಅಂದರೆ ಒಂದೊಂದು ರಾಗಕ್ಕೆ ಒಂದೊಂದು ಶಕ್ತಿ ಇರುತ್ತೆ. ಇವಾಗ ಏನು ಯಮನ್ ಕಲ್ಯಾಣ ಅಂತ ಇದೇನು ಹೇಳಿದ್ರಲ್ಲ, ಅಂದರೆ ಇವಾಗ ಹಾಡು ಕೇಳಿದ್ರಲ್ಲ, ಅದು ಯಮನ್ ಕಲ್ಯಾಣ ಅಂತ ಅದು ರಾಗದ ಹೆಸರು. ಅಂದರೆ ಅದು ಒಂದು ಪ್ರಯೋಗ ಬೇರೆ ಬೇರೆ ಸಂದರ್ಭಗಳಿಗೆ ಮಾಡ್ತಾರೆ. ಬಟ್ ನಮ್ಮ ತಂದೆಯವ್ರ ವಿಶೇಷ ಏನಂದರೆ ಒಂದು ದುಃಖದ ಸಿಚುಯೇಷನ್, ಏನೋ ಒಂದು ಸಂದರ್ಭ ಇರುತ್ತೆ ನಾಟಕದಲ್ಲಿ, ಅದಕ್ಕೆ ತಕ್ಕ ಹಾಗೆ ಒಂದು ರಾಗವನ್ನು ಬಳಸೋದು. ಇದು ಒಂದು ರೊಮ್ಯಾಂಟಿಕ್ ಒಂದು ಸಿಚುಯೇಷನ್ ಆ್ಯಕ್ಚುಲಿ ಆ ಒಂದು ನಾಟಕದಲ್ಲಿ. ಅದಕ್ಕೆ ತಕ್ಕಂಗೆ ಒಂದು ಯಮನ್ ಕಲ್ಯಾಣನ ಬಳಸಿ ಆ ಒಂದು ಪದಪ್ರಯೋಗಗಳನ್ನು ಆ ಒಂದು ಸಂಗೀತದ ಜೊತೆಗೆ ಭಾವಪೂರಿತವಾಗಿ ಅದು ಭಾವ ಸ್ಫುರಿಸ್ಬೇಕದು, ಭಾವವನ್ನು ಅದು ಇದು ಮಾಡಬೇಕು. ಆ ಒಂದು ಪ್ರಯೋಗದ ಮೂಲಕ ಈ ಹಾಡನ್ನು ಅಂದರೆ ಒಂದು ಅಭಿವ್ಯಕ್ತಿ, ಅದು ಎಕ್ಸ್ಪ್ರೆಷನ್ ಅಂತ ಏನಂತೀವಿ. ಯಾಕೆಂದ್ರೆ ಅವಳು ಗಂಡಸರನ್ನ ನೋಡೇ ಇರಲ್ಲ, ಅವಳು ರಾಜ್ಯದಲ್ಲಿ ಒಬ್ಬರೇ ಒಬ್ಬರು ಗಂಡಸರಿರಲ್ಲ. ಪ್ರಮಿಳಾ ರಾಜ್ಯ ಮಣಿಪುರದ ಹತ್ರದಲ್ಲೇ, ಅಲ್ಲ ಮಣಿಪುರದ ಪಕ್ಕದಲ್ಲೇ ಬರ್ತಾರೆ ಇವರು. ಪ್ರಮಿಳೆ ರಾಜ್ಯದಲ್ಲಿ ಏನಂದ್ರೆ ಒಬ್ರು ಇವರು ಇರಲ್ಲ. ಅಂಥವ್ರ ಇದಕ್ಕೆ ಅರ್ಜುನ ಅಶ್ವಮೇಧ ಯಾಗದ ಕುದುರೆಯನ್ನು ತಂದು ಬಿಡ್ತಾನೆ ಅಲ್ಲಿ. ಅವನು ಆ್ಯಕ್ಚುಲಿ ಅಶ್ವಮೇಧ ಯಾಗ ಮಾಡೋಕ್ಕೂ ಇದೇನೆಂದರೆ, ಒಂದು ಕುದುರೆನ ಎಲ್ಲಿ ಬಿಡ್ತಾರೋ
ಅವರು ಮಹಾರಾಜರು ಯಾರೇ ಇದ್ರೂ ಬಂದು ಶರಣಾಗತರಾಗಿ ಕಪ್ಪಗಾಣಿಕೆ ಕೊಡಬೇಕು. ಇಲ್ಲ ಅಂದರೆ ಆ ಕುದುರೆಯನ್ನು ಕಟ್ಟಿ ಯುದ್ಧ ಮಾಡಿಯಾದರೂ ಗೆಲ್ಲಬೇಕು, ಇಲ್ಲ ಸೋಲ್ಬೇಕು, ಏನಾದರೂ ಒಂದು ಮಾಡಬೇಕು. ದಟ್ ಈಸ್ ದ ಆ್ಯಕ್ಚುಲಿ ಅಶ್ವಮೇಧ ಯಾಗದ ಕಾನ್ಸೆಪ್ಟು. ಅಂಥ ಕುದುರೆಯನ್ನು ತಂದು ಪ್ರಮಿಳೆ ರಾಜ್ಯಕ್ಕೆ ಬಿಟ್ಟಾಗ ಪ್ರಮಿಳೆ ಜೊತೆಲಿ ಯುದ್ಧ ಮಾಡಬೇಕಾದ ಸಂದರ್ಭ ಅರ್ಜುನನಿಗೆ ಬರುತ್ತೆ. ಅವಳಿಗೆ ಒಂದು ಇದಿರುತ್ತೆ ಆ್ಯಕ್ಚುಲಿ, ಅವಳು ಒಂದು ತಪಸ್ಸು ಮಾಡಿ ಒಂದು ಶಕ್ತಿಯನ್ನು ಪಡೆದಿರ್ತಾಳೆ. ಅವಳು ಎದುರಿಗೆ ನಿಂತು ಯಾರನ್ನೂ ಗೆಲ್ಲಕ್ಕಾಗಲ್ಲ, ಜಗತ್ತಿನಲ್ಲಿ ಯಾರೂ ಗೆಲ್ಲಕ್ಕಾಗಿರಲ್ಲ, ಆ ಥರದ್ದು ಒಂದು ಶಕ್ತಿ ಇರುತ್ತೆ. ಇದು ಕೃಷ್ಣನಿಗೆ ಗೊತ್ತಾಗ್ಬಿಟ್ಟು ಕೃಷ್ಣ ಏನು ಕಪಟ ಕೆಲಸ ಮಾಡ್ತಾನೆ ಅಂದರೆ, ಪ್ರದ್ಯುಮ್ನ ಕೃಷ್ಣನ ಮಗ, ಅವನು ಹಿಂದಿನ ಜನ್ಮದ ಮನ್ಮಥ. ಕೃಷ್ಣ ಏನು ಮಾಡ್ತಾನೆ ಪ್ಲ್ಯಾನ್ ಮಾಡಿ, ನೀನು ಮನ್ಮಥ ಬಾಣವನ್ನು ಅವಳ ಮೇಲೆ ಓಡು. ಸೊ ಅವಳು ತನ್ನ ಅಲ್ಲಿವರೆಗೂ ಅವಳು ಹೆಣ್ಣಾಗಿರಲ್ಲ, ಅಲ್ಲಿಂದ ಹೆಣ್ಣಾಗ್ತಾಳೆ ಅವಳು. ಅಲ್ಲಿವರೆಗೂ ಹೆಣ್ಣಿನ ತನ ಅಲ್ಲಿಂದ ಅವಳು ಹೆಣ್ಣಾಗಿ ಬದಲಾವಣೆ ಆದಾಗ ಆ ಪರಿವರ್ತನೆಗೆ ಆ ರಾಗದ ಇದನ್ನ ಬಳಸಿ ಆಗಲ್ಲ. ಹೌದು, ಅವಾಗ ಕೃಷ್ಣ ಮಾಡೋ ಈ ಹಾಡು ಹೇಗೆ ಕಂಪೋಸ್ ಮಾಡಿದ್ರೆ ನಿಮ್ಗೆ ನೆನಪಿದೆಯಾ, ಅಥವಾ ನಿಮ್ಮ ಜೊತೆಗೆ ಮಾಡಿದ್ರೆ, ಅಥವಾ ನಿಮ್ಗೆ ಹೇಳ್ಕೊಡ್ತಾ ಇದೆಯಾ, ಘಟನೆ ನೆನಪಿದೆಯಾ? ಇದೆ ಹೇಳಿ ಹೇಳಿ. ಇದು ಕಾರ್ಪೊರೇಷನ್ ಅಲ್ಲಿ ಬರ್ದಿರೋ ಹಾಡು. ಬೆಂಗಳೂರು ಕಾರ್ಪೊರೇಷನ್ ಅಲ್ಲಿ ಒಂದು ನಾಟಕ ಕಲಿಸೋರು, ತ್ರಿಪುರ ಸಂಹಾರ ಅಂತ. ಅವಾಗ ಈ ಹಾಡನ್ನ ಕಂಪೋಸ್ ಮಾಡಿದ್ದು. ಇದು ಚೆನ್ನಾಗಿದೆ ನೋಡು ಚಂದ್ರ, ಇದು ನಿನ್ನ ವಾಯ್ಸ್ಗೆ ಕರೆಕ್ಟ್ ಆಗುತ್ತೆ. ಯಾವುದನ್ನಾದ್ರೂ ಪಾಪ ನನ್ನ ವಾಯ್ಸಿಗೆ ಸೆಟ್ ಮಾಡೋರು ಪಾಪ. ಅಯ್ಯೋ, ಆಮೇಲೆ ಅಂತ ಹೋಗ್ಬಿಡ್ಬೇಡ, ಅದೆಷ್ಟು ಬೇಕು ಅಷ್ಟೇ ಹೇಳಿದ್ರೆ ಮಾತ್ರ. ಅದೇ ಈ ಜಗದ ಜೀವನಗೆ ಉದಾಹರಣೆ. ಜೀವನದ ತನು ನೀ ಇಷ್ಟೇ ಹಾಡು, ಜಗದ ಜೀವನದ ತನು ಒಂದೇ, ಅದು ರಾಗ ಬೇರೆದಕ್ಕೆ ಹೋಗ್ಬಿಡುತ್ತೆ ಅಂತ ನನ್ನ ತಲೆಯಿಂದ ಅಷ್ಟಕ್ಕೆ ಕೂರಿಸಿದ್ರು. ಅದಕ್ಕೆ ಯಾವ ಹಾಡು ಹಾಡಿದ್ರು ನನ್ನ ಹಾಡು ಅಷ್ಟಕ್ಕೆ ಇರುತ್ತೆ. ಅದ್ರ ಮೇಲೆ ಪಾಪ ಅರ್ಧ ಜನಗಳಿಗೆ ನುಡ್ಸೋದಕ್ಕೆ ಬರಲ್ಲ. ಅದಕ್ಕೆ ಬೇರೆ ಡ್ರಾಮಾ ಮಾಸ್ಟರ್ಗಳ ಹತ್ರ ನಾನು ಸದ್ಯ ಆಡಕ್ಕೆ ಹೋಗೋದಿಲ್ಲ. ಅದನ್ನ ಒಂದು ದಿವಸ ಹೌದು 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 ಆವಾಗ ಬರೆದು ಬಬ್ರು ವಾಹನಗೆ ಇದನ್ನ ಹಾಕೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಬಬ್ರು ವಾಹನಗೆ ಅಡ್ಜಸ್ಟ್ ಮಾಡಿದ್ರು. ಅಯ್ಯೋ ಬೈಸ್ಕೊಂಡ ಅದೇ ಇವಾಗ ಹೇಳದ್ನಲ್ಲ, ಅರ್ಹತೆ ಅಂತ ಹೇಳ್ಬೇಕಾಗಿತ್ತು. ನಾನು ಪ್ರಮಿಳೆದು ಡೈಲಾಗು, ಆ ಅರ್ಹತೆ ನಿನಗಿಲ್ಲ ಅಂತಿದ್ದೆ. ಅದಕ್ಕೆ ಯಾವುದೇ ಆದ ಅರ್ಹತೆ ಆ ಡೈಲಾಗ್ ಮಾತಾಡಿದ್ರೆ ಕ್ಲೀನಾಗಿ ಅರ್ಹತೆ ಅರ್ಹತೆ ಅದು ಹೇಳು ಕ್ಲೀನಾಗಿ ಅಂತ ಹೇಳ್ಕೊಟ್ಟು, ನಿನ್ನ ನಾಲ್ಗಿನ ದರ್ಬೆ ತಗೊಂಡು ಸೀಬೇಕು, ಸುಡಬೇಕು, ತಿಕ್ಬೇಕು ಅಂತ ಬೈಯೋರು ಯಾರಾದರೂ ಇರಲಿ, ಅವ್ರ ಮುಂದೆ ಬೈದ್ಬಿಡೋರು. ಆಮೇಲೆ ನಾನು ಇಲ್ಲ ಸ್ವಾಮಿ ನಾನು ಮಾಡೋದೇ ಸರಿ ಅಂತಿದ್ರೆ ಆವಾಗ ಸುಮ್ಮನಾಗೋರು. ಮನೆಗೆ ಬಂದು ಹೇಳೋರು, ನೋಡು ಯಾವ್ದಾರು ಹೇಳಿದ್ರೆ ಸುಮ್ಮನೆ ಇರಬೇಕು, ನೀನು ಜನಗಳ ಮುಂದೆನೇ ಏನಾದರೂ ಹೇಳ್ಬಿಡ್ತೀಯ, ಅದಕ್ಕೆ ನಿನ್ಗೇನಾದ್ರು ಹೇಳೋಕ್ಕೆ ನನಗೆ ಬೇಜಾರು ಅನ್ನೋರು. ಹಾಂ ಆಮೇಲೆ ಎಲ್ರಿಗೂ ಫಸ್ಟ್ ಒಂದು ಧನ್ಯವಾದಗಳು ಕಲಾವಿದರಿಗೆ, ಕಲಾಭಿಮಾನಿಗಳಿಗೆ, ನಮ್ಮ ಅನ್ನ ದೇವರುಗಳಿಗೆ. ಇದನ್ನು ನೋಡೋ ನನ್ನ ತಂದೆ, ತಾಯಿ, ಅಕ್ಕ, ತಂಗಿ, ಅಣ್ಣ, ತಮ್ಮ, ಬಂಧು ಬಳಗ ಎಲ್ರಿಗೂ ನನ್ನ ಕೊನೆಯ ನಮಸ್ಕಾರವನ್ನು ಹೇಳ್ಕೊಂಡು ನನ್ನ ಮಂಗಳವನ್ನು ಮಂಗಳದಾಯಕರಿಯೇ ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕರಿಯೇ ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮಂಗಳವರ ಗುಣ ಶ್ರೀಲೋಲಾ ಜಯ, ಮಂಗಳವರ ಗುಣ ಶ್ರೀಲೋಲಾ ಜಯ, ಜಯ 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 ಜೈ ಜೈ ಜೈ, ಜಯ 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 ಜೈ ಜೈ ಜೈ, ಜಯ ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ, ಜಯ ಮಂಗಳದಾಯಕ ಹರಿಯೇ. ಮತ್ತು ಇನ್ನೊಂದು ಹೇಳ್ತೀನಪ್ಪ, ಇರುವಾಗ ಅದ್ರ ಘನತೆ ಗೌರವ ಗೊತ್ತಾಗೋದಿಲ್ಲ, ಏನು ಗೊತ್ತಾಗಲ್ಲ. ಇವಾಗ ಸ್ವಾಮಿ ಅಂತೀವಿ ಇರೋವಾಗ, ಇವಾಗ ಇಲ್ಲ, ಏನು ಮಾಡೋದು? ಅದು ಕಳ್ಕೊಂಡ ಮೇಲೇ ಅದ್ರ ನೋವು, ಅದು ನಲಿವು, ಅದ್ರ ಕಷ್ಟ, ಅದ್ರ ಸುಖ ಅದೇನು ಮಾಡ್ತು
ಅದು ಗೊತ್ತಾಗಬೇಕು ಅಂದರೆ ಕಳ್ಕೊಂಡ್ಮೇಲೆ ಯೋಚನೆ ಮಾಡ್ತೀವಿ. ಅದಕ್ಕೆ ಕಳ್ಕೊಂಡ ಮೇಲೆ ಯಾರೂ ಯೋಚನೆ ಮಾಡಬಾರ್ದು. ಇರೋವಾಗಲೇ ನನ್ನ ಇದರಲ್ಲಿ ಹೇಳ್ತಾ ಇರೋದು. ಅದಕ್ಕೆ ಪಾಪ ಅವ್ರಿಗೆ ಸ್ಟ್ರೋಕ್ ಆಯಿತು ಲಾಸ್ಟಲ್ಲಿ 2012-13 ಸ್ಟ್ರೋಕ್ ಆಯಿತು. ಅವಾಗ ಅವರು ಇಬ್ಬರೂ ಭಾರಿ ಕಷ್ಟ ಬಿದ್ದು ಒಂದೊಂದು ಊರಿಗೆಲ್ಲ ಕರ್ಕೊಂಡೋಗಿದ್ದು ಅವ್ರನ್ನ. ಈ ಕಡೆ ಕರಾವಳಿ ಕಾರವಾರ ಅಲ್ಲಿ ಕರ್ಕೊಂಡೋದ್ರು. ಯಾವುದಪ್ಪ ಅದು ಅಂಕೋಲ ಅಲ್ಲಿ ಕರ್ಕೊಂಡೋದ್ರು ಟ್ರೀಟ್ಮೆಂಟ್ಗೆ. ಮತ್ತು ಈ ಕಡೆ ಚೆನ್ನೈ ತಿರುಪತಿ ವಿರೂಪಾಕ್ಷಪುರ ಅಂತ ಅಲ್ಲಿ ಕರ್ಕೊಂಡೋದ್ರು. ಆಮೇಲೆ ಮಂಡ್ಯ ಮಳವಳ್ಳಿ ಅಲ್ಲಿ ಇಲ್ಲಿ ಒಂದೊಂದು ಜಾಗದಲ್ಲೆಲ್ಲ ಕರ್ಕೊಂಡೋಗಿದ್ದು. ಅವಾಗ ಪಾಪ ಅದನ್ನು ಹೇಳಿದ್ರು, ನೋಡು ನೀನು ಬರೀ ಹಂಗಂತ ಇದ್ದೆ ಅಷ್ಟೇ, ಏಯ್ ಸ್ವಾಮಿ ನಂಗೆ ಬರಲ್ವಾ ನೀನು ಹೇಳ್ಕೊಡೋದು ಅಂತ ಇದು ಮಾಡ್ತಾಯಿದ್ದೆ ಅಷ್ಟೇ. ಅಂದರೆ ನಿನ್ನ ಹೃದಯ ಅಷ್ಟು ಪವಿತ್ರವಾದ ಹೃದಯ ಕಣೆ. ನಾನು ಸೇವೆ ಮಾಡಿದ್ದೀನಿ, ನಿನಗೆ ದೇವ್ರು ಒಳ್ಳೇದು ಮಾಡಲಿ, ನಿನ್ನ ಮಕ್ಕಳಿಂದ ನೀನು ಸುಖ ಅನುಭವಿಸು ಅಂತ ಹೇಳ್ಬಿಟ್ಟು ಪಾಪ ಆಶೀರ್ವಾದ ಮಾಡಿ ಹೋದರು. ಇವಾಗ ನೀವು ಹೇಳ್ದಂಗೆ ಒಳ್ಳೆ ಮಕ್ಕಳು ಇದ್ದಾರೆ, ಅವರಿಗೆ ಆಯುಷ್ ಆರೋಗ್ಯ ಕೊಡಲಿ ಭಗವಂತ. ಅವರು ಹೆಚ್ಚಿನ ಶಕ್ತಿ ಕಲೆಗೆ ಉಪಯೋಗಿಸಲಿ ಜಾಸ್ತಿ. ಕಲಾವಿದರನ್ನು ಚೆನ್ನಾಗಿ ನೋಡಿಕೊಂಡು ಆ ಕಲೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಿ ಅನ್ನೋದೇ ನನ್ನ ಆಸೆ. ಮೊರೆ ಕೇಳಿ ನೀ ಬಾರೆಯ ಮುರಾರಿ, ಭಕುತರ ಮೊರೆಯಾಲಿಸಿ ಶೌರಿ